ಕಾಲ್ಫಾರ್ಮ್ ಮಾಡಿ 1 ವರ್ಷ ಎಳೆಯೋದಿಲ್ಲ, 6 ತಿಂಗಳು ಹೇಳಿ ಭಾಳ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನಾನು ಮಾಡಿಸ್ತೀನಿ. ಯಾಕೆಂದರೆ ಗುಣಮಟ್ಟ ಬರೀ ಬಿಲ್ಡಿಂಗಲ್ಲಿ ಬರೋದಿಲ್ಲ, ಒಳ್ಳೆ ಶಿಕ್ಷಕರಿಂದ ಬರ್ತದೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ವರ್ಗಾವಣೆ ಮಾಡ್ತಾ ಇದ್ದೀರಿ, 40 ಸ್ಟೂಡೆಂಟ್ಸ್ ಇದ್ರೆ ಮಾತ್ರ ಅಲ್ಲಿ ಕೊಡ್ಬೇಕಂತ ಹೇಳಿದ್ರು. ಹೌದು, ವರ್ಗಾವಣೆ ತೋರಿಸ್ತಾ ಇದ್ದಾರೆ. ಆದ್ರೆ ಏನಾಗಿದೆ, ಗ್ರಾಮೀಣ ಭಾಗದಲ್ಲಿ ಇನ್ನೂ ಅಡ್ಮಿಷನ್ ನಡೆದಿದೆ. 3ನೇ ಎಕ್ಸಾಮ್ ಮುಗಿದ್ರೆ SSLC 40 ಅಡ್ಮಿಷನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಅಡ್ಜಸ್ಟ್ ಮಾಡ್ತೀವಿ. ಒಂದು ನಿಮಿಷ ಪರ್ಮನೆಂಟ್ ಆಗಿ ಬರ್ತಾರೆ. ಎವ್ರಿ 2 ಇಯರ್ಸಿಗೆ ಈ ಥರ ರೂಲ್ಸಲ್ಲಿ ಮಾಡೋದು ನಮ್ಮ ನೋಟಿಫಿಕೇಶನ್ ಅಲ್ಲಿ ಇದೆ, ನಾ ಮಾಡಿದ್ದಲ್ಲ ಅದು. ಎವ್ರಿ ಆಲ್ಟರ್ನೇಟ್ ಇಯರ್ಸ್ ಇದೆಲ್ಲ. ಒಂದು ನಿಮಿಷ, ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಶಿಕ್ಷಕರನ್ನು ಕೊಡ್ದ. ಒಂದು ನಿಮಿಷ, 40 ಸ್ಟೂಡೆಂಟಿಗೆ ಅವ್ರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಪರ್ಮನೆಂಟ್ ಟೀಚರ್ಸ್ ಕೊಡೋದು. ಒಂದು ನಿಮಿಷ ರೀ, ನೀವು ಸುಮ್ಮನೆ ಯಾಕೆ ಅರ್ಜೆಂಟ್ ಮಾಡ್ತೀರಿ? ಇದನ್ನ ಆಗಸ್ಟಿಗೆ ಕರೆಸಿ, ಇದಕ್ಕೆಲ್ಲದಕ್ಕೂ ಉತ್ತರ 2 ನಿಮಿಷದಲ್ಲಿ ಕೊಡ್ತೀವಿ. ಅಡ್ಮಿಷನ್ ಆಮೇಲೆ ಒಂದು ನಿಮಿಷ, ನಿಮಗೆ ಇನ್ನೊಂದು ಅರ್ಥನೇ ಆಗಲ್ಲ, ಇನ್ನೂ ಎಕ್ಸಾಮ್ ನಡೀತಾ ಇದೆ SSLC. ಅಲ್ಲಿರೋ ಶಾಸಕರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಎಜುಕೇಷನ್ಗೆ? ಇವರು 65% ಕೊಟ್ಟಿದ್ದಾರೆ. ಹೈಸ್ಕೂಲ್ ಜಾಸ್ತಿ ಆಗಿದೆ. ನಿಮಗೆ ಒಂದು ನಿಮಿಷ, ನನಗೆ ಗೊತ್ತಣ್ಣ, ನನಗೆ ಗೊತ್ತು, ಇವ್ರು ಕರೆಕ್ಟಾಗಿ ತಿಳ್ಕೋಬೇಕು. ಸಿಂಧನೂರಲ್ಲಿ ಹೇಳ್ತೀನಿ ಕೇಳಿ, ಮತ್ತು ಬೇರೆ ಬೇರೆ ಕಡೆನೂ ಕೂಡ 25% ಏನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಜುಕೇಷನ್ ಕಂಪಲ್ಸರಿ ಮಾಡಿದೆ. ಯಾಕೆಂದರೆ ಇಂಥವ್ರು ಪುಣ್ಯಾತ್ಮರು ಜಾಸ್ತಿ ಮಾಡ್ಕಿದ್ದಾರೆ. ಯಾಕೆಂದರೆ ಲೋಯೆಸ್ಟ್ ಇದ್ದಿದ್ದು ನಿಮ್ಮ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ತಾಲೂಕು. ನೀವು ಅವ್ರು ಮಾಡ್ತಾರಲ್ಲ, ಇದೇ ಪ್ರಶ್ನೆನ BJP ಶಾಸಕರಿಗೆ ಹೋಗಿ ಕೇಳಿ. KKRDBಯಲ್ಲಿ ಅವ್ರು 60% ಕೊಟ್ಟ. ಇಲ್ಲ ಒಂದು ನಿಮಿಷ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಒಂದೇ ಹಂತಕ್ಕೆ ಬದಲಾವಣೆ ಮಾಡೋದಕ್ಕೆ ನಾನು ಮ್ಯಾಜಿಕ್ ಏನು ಮಾಡೋಕ್ಕಾಗಲ್ಲ. 25% ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕೊರತೆಗಳನ್ನು ನಾನು ಕೊಡದಲ್ಲದೆ ನಂದು ಕೊರತೆನ ಶಾಸಕರಿಗೆ ಹೇಳ್ತೀನಿ, ದಯವಿಟ್ಟು ನೀವು ಕೂಡ ನಮಗೆ ಕೊಡಿ ಅಂತ. ಅದನ್ನು ರಾಯರೆಡ್ಡಿಯವರು ಉದಾರವಾಗಿ ಕೊಟ್ಟುಬಿಟ್ರು. ಬೇರೆ ಕೆಲವರು ಬೇರೆ ಬೇರೆ ಇದರಲ್ಲಿ ಏನು ಸ್ಕೂಲ್ ಕಟ್ಟಬೇಕು, ರೋಡ್ ಮಾಡಬೇಕು, ದೇವಸ್ಥಾನಕ್ಕೆ ಸಮುದಾಯ ಭವನ ಬೇಕಾದಷ್ಟು ಇರ್ತವೆ. ರಾಯರೆಡ್ಡಿಯವರು ಹೆಚ್ಚು ಜಾಸ್ತಿ ಕೊಟ್ಟಿರೋದನ್ನು ನನಗೆ ಅನುಕೂಲ ಆಗಿದೆ, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸು ಹೇಳಿದೆ. ಬಟ್ ಅದನ್ನು ಹಂತವಾಗಿ ಮಾಡಿ ಇಲ್ಲಿನ ಏನೋ ಸಮಾಜದಲ್ಲಿ ಅವ್ರು ಮಾಡಬೇಕು. ಜನಪ್ರತಿನಿಧಿಗಳು ಇರ್ತಾರಲ್ಲ, ಒಂದು ನಿಮಿಷ ಹೇಳೋದು ಕೇಳಿ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ದುಡ್ಡು ಎಲ್ಲಿಂದ ಬಂತು ಅಂತ ಹೇಳ್ತಾ ಇಲ್ವಾ? ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಇಲಾಖೆ ಕೊಡಬೇಕು ಅವರು. ನಾನು ಅದನ್ನ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತನ್ನು ಕೊಡಿ. ನನಗೆ ಹೆಲ್ಪ್, ನಾನು ರೆಡಿ ಇದ್ದೀನಿ. ಕಲ್ಯಾಣ ಕರ್ನಾಟಕಕ್ಕೆ ಈಗ KPS ಶಾಲೆಗಳಿದಾವಲ್ಲ, KPS ಶಾಲೆಗಳನ್ನ ಕೊರತೆ ಏನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ 50 ಅವರು ಫಂಡಿಂಗ್ ಮಾಡ್ಕೊಂಡಿದ್ದಾರೆ. KKRDB MLA ಲ್ಯಾಡ್ದು ಬರೀ ಒಂದು ನಿಮಿಷ, KKRDBದು ಒಂದು ನಿಮಿಷ, MLA ಲ್ಯಾಡ್ದು ಬರೀ ಭಾಳ ಕಮ್ಮಿ. KKRDBದು ಜಾಸ್ತಿ ಇದೆ. ಫಸ್ಟ್ ಇಯರೇ ನನಗೆ ಗೊತ್ತಿರೋ ಪ್ರಕಾರ 3 ವರ್ಷಕ್ಕೆ 60 ಕೋಟಿಯನ್ನು ನಮ್ಮ ಜೊತೆಗೆ ಸೈನ್ ಮಾಡಿ ಕೊಟ್ಟುಬಿಟ್ರು ಅವರು ಕೊಟ್ಟಿದ್ದು. ಬೇರೆಯವರು ಆ ಥರ ಮಾಡಿದರೆ ಏನಾಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಆದರೂ ಕೂಡ ನಾನು ನಿಮಗೆ ಹೇಳ್ತೀನಿ, ನೀವು ಗ್ಯಾರಂಟಿ ಕೊಡ್ತೀನಿ. ಈಗ ಟ್ರಾನ್ಸ್ಫರ್ಸ್ ಮಾಡಿದ ತಕ್ಷಣ ಶಿಕ್ಷಕರ ಕೊರತೆ ಆಯಿತು. ಶಿಕ್ಷಕರ ಕೊರತೆ ಆದ ತಕ್ಷಣ ಹೈಯೆಸ್ಟು ಟೀಚರ್ಸ್ನ ತೊಗೊಂಡಿದ್ದಲ್ಲಿ ಈ ಕಡೆ ಭಾಗದಲ್ಲಿ. ಈಗಲೂ ಕೂಡ ನಿಮ್ಮ ಹತ್ರ ಮಾತಾಡೋದ ಜೊತೆಗೆ ಕಲಬುರಗಿ ಭಾಗದಲ್ಲಿ 6,800 ಶಾರ್ಟೇಜ್ ಇದೆ ಟೀಚರ್ಸು. ಅದರೊಳಗೆ 80% ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು, ಅದು ನಾನು ಅವರಿಗೂ ಕೂಡ ಮೊನ್ನೆ ಹೋಗಿ ನಾನೇ ಮೀಟಿಂಗ್ ಮಾಡಿ, ಸರ್ ದಯವಿಟ್ಟು ಬೇಗ ಕೊಡಿ, ನನ್ನ ಹತ್ರ ದುಡ್ಡಿದೆ. ಬಟ್ ಒಳ ಮೀಸಲಾತಿ ಕೊಡೋವ್ರಿಗೂ ನಾನು ಕಾಲ್ಫಾರ್ಮ್ ಮಾಡೋಕ್ಕಾಗಲ್ಲ. ಕಾಲ್ಫಾರ್ಮ್ ಮಾಡಿ 1 ವರ್ಷ ಎಳೆಯೋದಿಲ್ಲ, 6 ತಿಂಗಳು ಹೇಳಿ ಭಾಳ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನಾನು ಮಾಡಿಸ್ತೀನಿ. ಯಾಕೆಂದರೆ ಗುಣಮಟ್ಟ ಬರೀ ಬಿಲ್ಡಿಂಗಲ್ಲಿ ಬರೋದಿಲ್ಲ, ಒಳ್ಳೆ ಶಿಕ್ಷಕರಿಂದ ಬರ್ತದೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅತಿಥಿ ಶಿಕ್ಷಕರನ್ನು ತೊಗೊಂಡೆ ನಾನು, ಅನಿವಾರ್ಯವಾಗಿ ಅತಿಥಿ ಶಿಕ್ಷಕರು. ಬೇರೆ ಹಿಂದಿನ ಸರ್ಕಾರದವ್ರು ಏನು ಮಾಡೋರು ಗೊತ್ತಾ ನಿಮಗೆ? ಒಂದು ನಿಮಿಷ ಇರ್ರಿ, ಗುಣಮಟ್ಟದ ಮಾತಾಡಬೇಕಲ್ಲ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. 50,000 ಟೀಚರ್ಸ್ನ ಏನು ಮಾಡೋರು, 3 ಕಂತಲ್ಲಿ ಮಾಡೋರು. ಯಾಕೆಂದರೆ ಸರ್ಕಾರದಲ್ಲಿ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಯಾವಾಗ ನಿಮ್ಮದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು ಅವತ್ತು 51,000 ಜನರನ್ನು ತೊಗೊಂಡು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ, ಒಂದು ನಿಮಿಷ ದುಡ್ಡು ಶಾರ್ಟೇಜ್ ಇಲ್ಲ ನನಗೆ. ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಒಂದೇ ಸತಿಗೆ ಮಾಡೋಕ್ಕಾಗಲಿಲ್ಲನೂ ಕೂಡ ಹಂತವಾಗಿ ನಾವು ಮಾಡ್ತಕ್ಕಂಥದ್ದು. ಜೋರು ಮಳೆ ಬಂದಾಗ ನಮ್ಮ ಕಡೆ ಭಾಗದಲ್ಲಿ ಶೌಚಾಲಯನೂ ಬೀಳ್ತದೆ, ಮನೆಯೂ ಬೀಳ್ತವೆ. ಯಾವ್ಯಾವ ಹಂಚಿಂದು ಶಾಲೆಗಳಿದ್ದು ಮುಂಚೆ ನಮ್ಮ ಕಡೆ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ನೀವು ಕೊರತೆ ಏನಿಲ್ಲ. ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಕಲ್ಯಾಣ ಕರ್ನಾಟಕ ಭಾಗದ ಹಣ ಏನು ಬರುತ್ತೆ ಅದನ್ನು ಸ್ವಲ್ಪ ಇಂಥದಕ್ಕೆ ಯೂಸ್ ಮಾಡಿದರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಅದಕ್ಕೆ 25% ಇಲ್ಲಿರ್ತಕ್ಕಂಥ ಫಂಡ್ನ 1,200 ಕೋಟಿ 1,250 ಕೋಟಿನೇನೋ 5,000 ಕೋಟಿಗೆ ಏನಾದ್ರು ಇದ್ದರೆ ಅದಕ್ಕೆ ನೀವು ಮಾಡಿ ಅಂತೇಳಿ ಇದನ್ನು ನಾನು ಮನವಿ ಮಾಡ್ತೀನಿ. ಈ ಕಡೆ ಜನಪ್ರತಿನಿಧಿಗಳು ಕೆಲವ್ರು ಮಾಡ್ತಾ ಇದ್ದಾರೆ, ಕೆಲವ್ರು ಮಾಡ್ತಾ ಇಲ್ಲ, ಮಾಡಿದರೆ ನನಗೆ ಹೆಲ್ಪ್ ಆಗುತ್ತೆ. ವರ್ಗಾವಣೆ ಮಾಡ್ತಾ ಇದ್ದೀರಿ, 40 ವರ್ಗಾವಣೆ ತೋರಿಸ್ತಾ ಇದ್ದಾರೆ.
ಆದ್ರೆ ಏನಾಗಿದೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಅಡ್ಮಿಷನ್ ನಡೀತದೆ. 3ನೇ ಎಕ್ಸಾಮ್ ಮುಗಿದಿಲ್ಲ SSLC 40 ಅಡ್ಮಿಷನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಯಾರ್ಯಾರು ಅಡ್ಜಸ್ಟ್ ಮಾಡ್ತೀವಿ. ಒಂದು ನಿಮಿಷ ಪರ್ಮನೆಂಟ್ ಆಗಿ ಬರ್ತಾರೆ. ಎವ್ರಿ 2 ಇಯರ್ಸಿಗೆ ಈ ಥರ ರೂಲ್ಸಲ್ಲಿ ಮಾಡೋದು ನಮ್ಮ ನೋಟಿಫಿಕೇಶನಲ್ಲಿದೆ, ನಾ ಮಾಡಿದ್ದಲ್ಲ ಅದು. ಎವ್ರಿ ಆಲ್ಟರ್ನೇಟ್ ಇಯರ್ಸ್ ಇದೆ. ಒಂದು ನಿಮಿಷ, ಅನ್ಯಾಯ ಆಗುತ್ತಲ್ಲ ಸರ್ ಇದರಿಂದ. ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಶಿಕ್ಷಕರನ್ನು ಕೊಡ್ದ. ನೀವೇ ಹೇಳಿದ್ರೆ ಒಂದು ನಿಮಿಷ, 40 ಸ್ಟೂಡೆಂಟಿಗೆ ಅವ್ರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಪರ್ಮನೆಂಟ್ ಟೀಚರ್ಸ್ ಕೊಡೋದು. ಒಂದು ನಿಮಿಷ ರೀ, ನೀವು ಸುಮ್ಮನೆ ಯಾಕೆ ಅರ್ಜೆಂಟ್ ಮಾಡ್ತೀರಿ? ಇದನ್ನ ಆಗಸ್ಟಿಗೆ ಕರೆಸಿ, ಇದಕ್ಕೆಲ್ಲದಕ್ಕೂ ಉತ್ತರ 2 ನಿಮಿಷದಲ್ಲಿ ಕೊಡ್ತೀವಿ. 38 ಶಾಲೆಗಳಿದಾವೆ ಕೊಪ್ಪಳದಲ್ಲಿ. ಬಟ್ ಯಾವುದೇ ಸಬ್ಜೆಕ್ಟ್ಗೆ ಶಿಕ್ಷಕರಿಲ್ಲ. ಇಲ್ಲ ಸಿ ಹಿಂದಿ ಬಂದು ತಗೊಂಡಿದ್ದಾರೆ. ಇಲ್ಲ ಒಂದು ನಿಮಿಷ. ಈಗ ಬೈಲಿಂಗ್ವಲ್ ದ್ವಿಭಾಷಾ ಪದ್ಧತಿಯನ್ನು, ದ್ವಿಭಾಷಾ ಅಂದರೆ ಬೈಲಿಂಗ್ವಲ್ ಇದನ್ನೇನು ಮಾಡಿದ್ವಿ, ಅದನ್ನು ಗೌಡ್ರು ಕೂಡ, ಅಮರ ಪಾಟೀಲರು ಕೂಡ ಅದನ್ನೇ ಹೇಳ್ತಾಯಿದ್ರು. ಸ್ವಲ್ಪ ಅವರಿಗೆ ಟ್ರೈನಿಂಗು ಜಾಸ್ತಿ ಬೇಕು ಅಂತ. ಅದನ್ನಾಗಲೇ ನಾನು 1 ತಿಂಗಳ ಹಿಂದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹೋದ ವರ್ಷ 10,000 ಟೀಚರ್ಸ್ನ ನಮಗೆ ಟ್ರೈನಿಂಗ್ ಕೊಟ್ಟರು. ಈ ಸತಿ ನಾನು 50,000 ಟೀಚರ್ಸ್ ಕೇಳಿದ್ದೀನಿ, ಬಟ್ 25,000 ಟೀಚರ್ಸ್ನ ಮೋಸ್ಟ್ಲಿ ನನಗೆ ಅನಿಸುತ್ತೆ 3-4 ಮಂತ್ಸಲ್ಲಿ. ಯಾಕೆಂದರೆ ಇವೆಲ್ಲ ಏನಾಗುತ್ತೆ, ಅದು ಟ್ರೈನಿಂಗ್ ಅನ್ನೋದು ಒಂದು ಪೀರಿಯಡ್ ಬರಲೇಬೇಕು. ಬಟ್ ಮಕ್ಕಳ ಸಂಖ್ಯೆಗೂ ಕೂಡ ದ್ವಿಭಾಷಾ ಪದ್ಧತಿಯಲ್ಲಿ ಇಲ್ಲ, ನಮ್ಮ ಸರ್ಕಾರಲ್ಲಿ ಈ ಸವಲತ್ತಿಲ್ಲ, ಅದಕ್ಕೆ ನಾವು ಪ್ರೈವೇಟಾಗಿ ಹೋಗ್ತೀವಿ ಅನ್ನೋದಕ್ಕೆ ನಾವು ಒಂದೇ ಕನ್ನಡ ಮತ್ತು ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಓಪನ್ ಮಾಡ್ತಕ್ಕಂಥದ್ದು ಮಾಡಲೇಬೇಕಾಯಿತು. ಇವ್ರ ಅಡ್ಮಿಷನ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಅಂಬೇಗೌಡರವ್ರ ಮಾತನ್ನು ಕೇಳಿದ್ರೆ ಅಸಮತೋಲನ ಆಗ್ತಾ ಇದೆ. ಒಂದು ನಿಮಿಷ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸರ್. ಶಿರೂರು ಅಂತ ತಾವೇನು PU ಕಾಲೇಜನ್ನು ಈಗ ತಾವು ಸ್ಯಾಂಕ್ಷನ್ ಮಾಡ್ತಾ ಇದಾರಲ್ಲ ಸರ್, ಆ ಗ್ರಾಮದ ಜನಸಂಖ್ಯೆ ಬರೀ 18,000 ಸರ್. ಬರೀ 15,000 ಒಂದು ನಿಮಿಷ ನೀವು ಅದು ಮಾಡಕ್ ಹೋಗ್ಬೇಡಿಲ್ಲ. ನಾನು ಏನಂದೆ ನನ್ನ ಭಾಷಣದೊಳಗೆ, ಒಂದು ನಿಮಿಷ ನನ್ನ ಭಾಷಣದೊಳಗೆ ಏನಂದೆ, ಈ ರಾಜ್ಯದ ಮಕ್ಕಳು ಸಮಾನತೆ ಅಂತ ಹೇಳಿಲ್ವಾ? ಅದನ್ನ ನಾನು ನೋಡೋದು, ಅದನ್ನ ನನ್ನ ಕೆಲಸ. ನೀವು ನಿಮ್ಮ ಒಂದ್ ನಿಮಿಷ ಇರ್ರಿ, ನೀವು ಒಂದ್ ನಿಮಿಷ, ಒಬ್ರು ಪ್ರಶ್ನೆ ಕೇಳಿದ್ರೆ ಕೇಳಿ ಉತ್ತರ ಕೊಡ್ತೇನೆ. ಒಂದ್ ನಿಮಿಷ ಇರ್ರಿ, ನೀವು ಕೇಳೋದು ಒಂದು ಪ್ರಶ್ನೆಗೆ ನಾನು ಹೇಳ್ತೀನಿ. ಅವರು ಏನಂದ್ರು, ಅವರು ನಮ್ಮ ಕಡೆಗೆ ಜಾಸ್ತಿ ಬೇಕು, ಮಕ್ಕಳ ಸಂಖ್ಯೆ ನೋಡ್ಕೊಂಡು ಕೊಡೋದೆ, ಅದೇ ಹಿಂದೆ ಮುಂದೆ ನೋಡೋದಲ್ಲ. ನನಗೆ 50 ಮಾತ್ರ ಬಜೆಟ್, ನನಗೆ ಎರಡು ಶಾರ್ಟೇಜು. 100 ಹೈಸ್ಕೂಲು, 50 PUC, ಇಷ್ಟೇ ಸಿಕ್ಕಿರೋದು. ಇದೊಂದೇ ಶಾರ್ಟೇಜ್. ನಾವು ಉತ್ತರ ಕೊಡೋರ್ಗೆ ಕೇಳಿ. ಅದ್ರ ಜೊತೆಗೆ ಈಗ ಹೈಸ್ಕೂಲಿಗೆ ಕೊರತೆ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ನನ್ನ ಹತ್ರನೇ ಫಂಡ್ ಇದೆ. PUCದು ಬೋರ್ಡ್ ಆಗ್ತದೆ ಸಪ್ರೇಟು. ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಆಯಿತು. ಮೊದಲು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನಾವು ಸ್ವಲ್ಪ ಅಂದರೆ ಅದೇನು ಸಬ್ಜೆಕ್ಟ್ ಇರಲಿಲ್ಲ. ನನಗೆ ಅಟ್ಲೀಸ್ಟ್ ಒಂದು 250 PU ಕಾಲೇಜಸ್ನ ಕೊಡಿ, ಗೆಸ್ಟ್ ಟೀಚರ್ಸಲ್ಲೇ ನಾನು ಸ್ಟಾರ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಆಯಿತು ಅಂತ. ಒಂದು ನಿಮಿಷ, ನೀವು ಇಲ್ಲಿ ಹೇಳ್ತಾ ಇದ್ದಲ್ಲ ಇಂಬ್ಯಾಲೆನ್ಸ್ ಅಂತ ಮಾಡಿದವ್ರು ಯಾರು ಹೊಲಿಸೋದು ನಿಮಗೆ ಗೊತ್ತಿದೆಯಾ? ಅದನ್ನು ನೀವು ನೋಡ್ಬೇಕು, ಅದನ್ನು ಕೇಳಲ್ಲ ನೀವು. ಒಂದು ನಿಮಿಷ ಪ್ರಶ್ನೆ ನೀವು ಹಾಕ್ತೀರಿ, ನಿಮಗೆ ಗೊತ್ತಾಗಲ್ಲ. ನಿಮಗೆ ಎಲ್ಲಿಂದ ದುಡ್ಡು ಬಂದಿದೆ ಗೊತ್ತಿದೆ ನಿಮಗೆ? ಒಂದ್ ನಿಮಿಷ ಇರಿ, ನಿಮಗಲ್ಲ ರೀ, ಅಲ್ಲಿಲ್ಲ ಸುಮ್ಮನೆ ಕ್ವಶನ್ ಕೇಳಬೇಡಿ ನೀವು. ಒಂದ್ ನಿಮಿಷ ಸುಮ್ಮನೆ ಇರ್ರಿ, ಬರೀ ಪ್ರಶ್ನೆ ಕೇಳೋದಲ್ಲ. ಅಲ್ಲಿರೋ ಶಾಸಕರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಎಜುಕೇಶನ್ಗೆ? ಇವರು 65% ಕೊಟ್ಟಿದ್ದಾರೆ. ಹೈಸ್ಕೂಲ್ ಜಾಸ್ತಿ ಆಗಿದೆ. ನಿಮಗೆ ಒಂದ್ ನಿಮಿಷ, ನನಗೆ ಗೊತ್ತು, ಇವ್ರು ಕರೆಕ್ಟಾಗಿ ತಿಳ್ಕೋಬೇಕು. ಸಿಂಧನೂರಲ್ಲಿ ಹೇಳ್ತೀನಿ ಕೇಳಿ, ಮತ್ತು ಬೇರೆ ಕಡೆನೂ ಕೂಡ 25% ಏನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಜುಕೇಷನ್ ಕಂಪಲ್ಸರಿ ಮಾಡಿದೆ. ಯಾಕೆಂದರೆ ಇಂಥವ್ರು ಪುಣ್ಯಾತ್ಮರು ಜಾಸ್ತಿ ಮಾಡ್ಕಿದ್ದಾರೆ. ಯಾಕೆಂದರೆ ಲೋಯೆಸ್ಟ್ ಇದ್ದದ್ದು ನಿಮ್ಮ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ತಾಲೂಕು. ನೀವು ಅವ್ರು ಮಾಡ್ತಾರಲ್ಲ, ಇದೇ ಪ್ರಶ್ನೆನ BJP ಶಾಸಕರಿಗೆ ಹೋಗಿ ಕೇಳಿ. KKRDBಯಲ್ಲಿ ಅವರು 60% ಕೊಟ್ಟೆ. ಇಲ್ಲ ಒಂದು ನಿಮಿಷ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಒಂದೇ ಹಂತಕ್ಕೆ ಬದಲಾವಣೆ ಮಾಡೋದಕ್ಕೆ ನಾನು ಮ್ಯಾಜಿಕ್ ಏನು ಮಾಡೋಕ್ಕಾಗಲ್ಲ. 25% ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕೊರತೆಗಳನ್ನು ನಾನು ಕೊಡದಲ್ಲದೆ ನಂದು ಕೊರತೆನ ಶಾಸಕರಿಗೆ ಹೇಳ್ತೀನಿ, ದಯವಿಟ್ಟು ನೀವು ಕೂಡ ನಮಗೆ ಕೊಡಿ ಅಂತ. ಅದನ್ನು ರಾಯರೆಡ್ಡಿಯವರು ಉದಾರವಾಗಿ ಕೊಟ್ಟುಬಿಟ್ರು. ಬೇರೆ ಕೆಲವರು ಬೇರೆ ಇದರಲ್ಲಿ ಏನು ಸ್ಕೂಲ್ ಕಟ್ಟಬೇಕು, ರೋಡ್ ಮಾಡಬೇಕು, ದೇವಸ್ಥಾನಕ್ಕೆ ಸಮುದಾಯ ಭವನ ಬೇಕಾದಷ್ಟು ಇರ್ತವೆ. ರಾಯರೆಡ್ಡಿಯವರು ಹೆಚ್ಚು ಜಾಸ್ತಿ ಕೊಟ್ಟಿರೋದನ್ನು ನನಗೆ ಅನುಕೂಲ ಆಗಿದೆ, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸು ಹೇಳಿದೆ. ಬಟ್ ಅದನ್ನು ಹಂತವಾಗಿ ಮಾಡಿ ಇಲ್ಲಿನ ಸಮಾಜದಲ್ಲಿ ಅವ್ರು ಮಾಡಬೇಕು. ಜನಪ್ರತಿನಿಧಿಗಳು ಇರ್ತಾರಲ್ಲ, ಒಂದು ನಿಮಿಷ ಹೇಳೋದು ಕೇಳಿ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ದುಡ್ಡು ಎಲ್ಲಿಂದ ಬಂತು ಅಂತ ಹೇಳ್ತಾ ಇಲ್ವಾ?
ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಇಲಾಖೆ ಕೊಡಬೇಕು ಅವರು. ನಾನು ಅದನ್ನ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತನ್ನು ಕೊಡಿ. ನನಗೆ ಹೆಲ್ಪ್, ನಾನು ರೆಡಿ ಇದ್ದೀನಿ. ಕಲ್ಯಾಣ ಕರ್ನಾಟಕಕ್ಕೆ ಈಗ KPS ಶಾಲೆಗಳಿದಾವಲ್ಲ, KPS ಶಾಲೆಗಳನ್ನ ಕೊರತೆ ಏನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ 50 ಅವರು ಫಂಡಿಂಗ್ ಮಾಡ್ಕೊಂಡಿದ್ದಾರೆ. MLA ಲ್ಯಾಡ್ ಕೊಟ್ಟಿದ್ದಾರೆ ಮತ್ತು KKRDB ಫಂಡ್ KKRDB MLA ಲ್ಯಾಡ್ದು ಬರೀ ಒಂದು ನಿಮಿಷ, KKRDBದು ಒಂದು ನಿಮಿಷ, MLA ಲ್ಯಾಡ್ದು ಬರೀ ಭಾಳ ಕಮ್ಮಿ, KKRDBದು ಜಾಸ್ತಿ ಇದೆ. ಫಸ್ಟ್ ಇಯರ್ ನನಗೆ ಗೊತ್ತಿರೋ ಪ್ರಕಾರ 3 ವರ್ಷಕ್ಕೆ 60 ಕೋಟಿಯನ್ನು ನಮ್ಮ ಜೊತೆಗೆ ಸೈನ್ ಮಾಡಿ ಕೊಟ್ಟುಬಿಟ್ರು ಅವರು ಕೊಟ್ಟಿದ್ದು. ಬೇರೆಯವರು ಆ ಥರ ಮಾಡಿದರೆ ಏನಾಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಆದರೂ ಕೂಡ ನಾನು ನಿಮಗೆ ಹೇಳ್ತೀನಿ, ನೀವು ಗ್ಯಾರಂಟಿ ಕೊಡ್ತೀನಿ. ಈಗ ಟ್ರಾನ್ಸ್ಫರ್ಸ್ ಮಾಡಿದ ತಕ್ಷಣ ಶಿಕ್ಷಕರ ಕೊರತೆ ಆಯಿತು. ಶಿಕ್ಷಕರ ಕೊರತೆ ಆದ ತಕ್ಷಣ ಹೈಯೆಸ್ಟು ಟೀಚರ್ಸ್ನ ತೊಗೊಂಡಿದ್ದೆ ಅಲ್ಲಿ ಈ ಕಡೆ ಭಾಗದಲ್ಲಿ. ಈಗಲೂ ಕೂಡ ನಿಮ್ಮ ಹತ್ರ ಮಾತಾಡೋದ ಜೊತೆಗೆ ಕಲಬುರಗಿ ಭಾಗದಲ್ಲಿ 6,800 ಶಾರ್ಟೇಜ್ ಇದೆ ಟೀಚರ್ಸು. ಅದರೊಳಗೆ 80% ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು, ಅದನ್ನು ನಾನು ಅವರಿಗೂ ಕೂಡ ಮೊನ್ನೆ ಹೋಗಿ ನಾನೇ ಮೀಟಿಂಗ್ ಮಾಡಿ, ಸರ್ ದಯವಿಟ್ಟು ಬೇಗ ಕೊಡಿ, ನನ್ನ ಹತ್ರ ದುಡ್ಡಿದೆ, ಬಟ್ ಒಳ ಮೀಸಲಾತಿ ಕೊಡೋವ್ರಿಗೂ ನಾನು ಕಾಲ್ಫಾರ್ಮ್ ಮಾಡೋಕ್ಕಾಗಲ್ಲ. ಕಾಲ್ಫಾರ್ಮ್ ಮಾಡಿ 1 ವರ್ಷ ಎಳೆಯೋದಿಲ್ಲ, 6 ತಿಂಗಳು ಹೇಳಿ, ಭಾಳ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನಾನು ಮಾಡಿಸ್ತೀನಿ. ಯಾಕೆಂದರೆ ಗುಣಮಟ್ಟ ಬರೀ ಬಿಲ್ಡಿಂಗಲ್ಲಿ ಬರೋದಿಲ್ಲ, ಒಳ್ಳೆ ಶಿಕ್ಷಕರಿಂದ ಬರ್ತದೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅತಿ ಶಿಕ್ಷಕರನ್ನು ತೊಗೊಂಡೆ ನಾನು, ಅನಿವಾರ್ಯವಾಗಿ ಅತಿ ಶಿಕ್ಷಕರು. ಬೇರೆ ಹಿಂದಿನ ಸರ್ಕಾರದವ್ರು ಏನು ಮಾಡೋರು ಗೊತ್ತಾ ನಿಮಗೆ? ಒಂದು ನಿಮಿಷ ಇರ್ರಿ, ಒಂದು ನಿಮಿಷ ಇರ್ರಿ, ಗುಣಮಟ್ಟದ ಮಾತಾಡಬೇಕಲ್ಲ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. 50,000 ಟೀಚರ್ಸ್ನ ಏನು ಮಾಡೋರು, 3 ಕಂತಲ್ಲಿ ಮಾಡೋರು. ಯಾಕೆಂದರೆ ಸರ್ಕಾರದಲ್ಲಿ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಯಾವಾಗ ನಿಮ್ಮದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು ಅವತ್ತು 51,000 ಜನರನ್ನು ತೊಗೊಂಡು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ. ನೀತಿನ ಬಹಳ ಈಸಿ ಮಾಡಿ ಇಲ್ಲ ನೋ